ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿದ್ದು ಸಣ್ಣ ವಿಚಾರವಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದಂತಹ ಘಟನೆ ಗಂಭೀರವಾದಂತಹ ವಿಚಾರ. ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ಪಾತ್ರದ ಬಗ್ಗೆ ತನಿಖೆ ಆಗಬೇಕಾಗಿತ್ತು, ಆದರೆ ಪ್ರತಾಪ್ ಸಿಂಹನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಈಗ ಪ್ರತಾಪ್ ಸಿಂಹ ಅವರ ತನಿಖೆ ವಿಚಾರವಾಗಿ ಕಿಡಿಕಾರಿದ್ದಾರೆ. ಸಣ್ಣ ವಿಚಾರ ಅಲ್ಲ ಇದು, ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳ್ತಾರೆ. ಅಲ್ಲಿ ಬಂದು ನುಗ್ಗಿ ಗಲಾಟೆ ಮಾಡ್ತಾರೆ, ಸ್ಪ್ರೇ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಗಂಭೀರವಾದಂಥ ಪ್ರಕರಣ. ಪ್ರತಾಪ್ ಸಿಂಹ ಅವ್ರನ್ನ ಆಲ್ರೆಡಿ ವಿಚಾರಣೆ ಮಾಡಬೇಕಾಗಿತ್ತು, ಅವ್ರನ್ನ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕಾಗಿತ್ತು ಅನ್ನುವಂಥ ಆಕ್ರೋಶ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಹಾಗೆ ಕಾಂಗ್ರೆಸ್ನ ಸಚಿವರು ಕೂಡ ಈಗ ಪ್ರತಾಪ್ ಸಿಂಹ ಅವರ ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಕೂಡ ಅದೇ ಆಗ್ರಹವನ್ನು ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದೆ ಅನ್ನೋದು ಅವರ ಮಾತಿನ ಅರ್ಥ. ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ. ಆದರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡೋದಾಗಲಿ ಅಥವಾ ಏನು ಅವರಿಂದ ಮಾಹಿತಿ ತಗೊಳ್ಳೋದನ್ನ ಕೇಂದ್ರ ಸರ್ಕಾರ ಅಥವಾ ಪೊಲೀಸರು ಕೂಡ ಮಾಡಿಲ್ಲ. ಈಗ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ರೀತಿ ಚಟುವಟಿಕೆ ನಡೆದಿದೆ ಅಂದರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ಅವರ ದೇಶದ ಭದ್ರತೆಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನು ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳೋಕ್ಕಾಗದೇ ಇರ್ಬೋದು, ಇಂಡೈರೆಕ್ಟಾಗಿ BJPನ ಬೆಂಬಲಿಸುವಂಥ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ರಕ್ಷಣೆ ಮಾಡುವಂಥ ಕೆಲಸ ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ. ಇನ್ನೇನು ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು. ಹೇಳಿ ಸರ್, ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ. ಆದರೆ ಇಲ್ಲಿವರೆಗೂ ಕೂಡ